ಭೈರಪ್ಪನವರ ಬಗ್ಗೆ ಹೇಳಬೇಕು ಅಂದರೆ, ನಾನು ಸ್ಮಾಲ್ ಇಂಟರಾಕ್ಷನ್, ಅವರು ಇದುವರೆಗೂ 36 ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿದ್ದಾರೆ ಅಂತ ಹೇಳಿದ್ರು. ಅವರು 36 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವರು ಬರೆದಿದ್ದಾರೆ. ಎಲ್ಲ ಪಾಸ್ ಆಗಿದ್ದೀರಿ? ಇನ್ನೊಂದು ದೊಡ್ಡ ಕ್ಲಾಪ್. ಅವರು ಯಾವ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿದ್ದಾರೆ ಅವನ್ನೆಲ್ಲ ಪಾಸ್ ಆಗಿದ್ದಾರೆ. ಅವರ ಬಗ್ಗೆ ಅವರ ಮುಖಾಂತರನೇ ಕೇಳ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ನೋಟ್ ಮಾಡ್ಕೊಳ್ಳಿ. ನೋಟ್ಬುಕ್ ತಂದಿದ್ದೀರಿ? ಕೈ ಎತ್ತಿ ತೋರಿಸಿ. ವೆರಿ ಗುಡ್. ನೀವೆಲ್ಲ ಜಾಣ ಮಕ್ಕಳಿದ್ದೀರಾ. ವೆರಿ ಸೀರಿಯಸ್ ಅಲ್ವಾ? ನಿಮಗೆ ಒಂದು ದೊಡ್ಡ ಕ್ಲಾಪ್. ಎಸ್. ಯಾಕೆ ಅಂದರೆ ನಾವು ಹೇಳ್ತಾ ಇರ್ತೇವೆ, ಪ್ರತಿ ಹಾಸ್ಟೆಲ್ಗೆ ಹೋದಾಗ, ಶಾಲೆಗೆ ಹೋದಾಗ, ಕಾಲೇಜ್ಗೆ ಹೋದಾಗ ನಾವು ಹೇಳೋದು ಒಂದೇ ವಿಷಯ, ಈ ಶಿಕ್ಷಣ, ಇನ್ನೊಂದು ಉದ್ಯೋಗ. ಶಿಕ್ಷಣ, ಇವೆರಡು ಪ್ರತಿಯೊಬ್ಬರ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಇವತ್ತು ಹಾಲಲ್ಲಿ ನೋಡ್ತಾ ಇದ್ದೀನಿ, ಒಂದು 70 to 80% ಬರೀ ಹೆಣ್ಮಕ್ಳೇ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ನಮಗೆ ಹುಡುಗರು ಬೇಜಾರು ಮಾಡ್ಕೋತಾ ಇದ್ದಾರೆ ಇಲ್ಲಿ. ನಾ ಹಾಗೆ ಹೇಳಿದ ತಕ್ಷಣ ಮುಖ ನೋಡ್ಕೋತಾ ಇದ್ದಾರೆ. ನಿಜವಾಗ್ಲೂ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಅಂದ್ರೆ ಗೊತ್ತಾಗೋಯ್ತು ನಮಗೆ, ಉದ್ಯೋಗ ಯಾರಿಗೆ ಬೇಕಿದೆ? ಮೊದಲು ಹೆಣ್ಮಕ್ಳಿಗೆ ಬೇಕಿದೆ ಅಲ್ವಾ? ಎಸ್. ನಮ್ಮ ಹೆಣ್ಮಕ್ಳು ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಉದ್ಯೋಗ ನಮಗೆ ಬೇಕೇ ಬೇಕು, ಹೇಗಾದರೂ ಮಾಡಿ ಒಂದು ಜಾಬ್ ಪಡಿಬೇಕು ಅಂತ ಹೇಳಿ ಅಲ್ವಾ? ಇನ್ನೂ ಸೈಲೆಂಟ್ ಆಗಿರಬೇಕು, ಮಾತಾಡ್ತಾ ಇದ್ದೀರಾ. ಆ ಗುಂಪು ಮಕ್ಕಳು ಅಲ್ಲಿ ನಿಂತಿದ್ದಾರೆ. ಯು ಕಾಂಟ್ ಮೇಕ್ ಎನಿ ಒನ್ ಟು ಸ್ಟ್ಯಾಂಡ್. ಐ ಆಮ್ ಟೆಲ್ಲಿಂಗ್. ಇನ್ನೊಂದು ಸ್ವಲ್ಪ ಹೇಳಿ. ಇಮಿಡಿಯೇಟ್ ಆಗಿ ಒಂದು 100 ಚೇರ್ಸ್ ಅಡಿಷನಲ್ ತರಿಸಿ. ಜಸ್ಟ್ ಆಸ್ಕ್ ದೆಮ್ ಟು ಸಿಟ್ ಆನ್ ರೋಸ್. ಲೆಟ್ ದೆಮ್ ಲಿಸನ್. ಇದೊಂದು ಅವಕಾಶ ನಿಮಗೆ. ಇದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನೀವೇನಾದರೂ ಒಂದು ಮಾತು ಕೇಳಬೇಕು ಅಂದರೆ, ಒಂದು ಟ್ರೈನಿಂಗ್ ತಗೊಳ್ಬೇಕು ಅಂದರೆ, ಒಂದು ಮೋಟಿವೇಶನಲ್ ಲೈವ್ ಕ್ಲಾಸ್ ಅಟೆಂಡ್ ಆಗಬೇಕು ಅಂದರೆ ನೀವು ರಿಜಿಸ್ಟರ್ ಮಾಡಬೇಕು. ಹಣ ಕೊಟ್ಟು ರಿಜಿಸ್ಟರ್ ಮಾಡಬೇಕು, ಪೇ ಮಾಡಬೇಕು. ಲಕ್ಷಾನುಗಟ್ಟಲೆ ರೂಪಾಯಿಯನ್ನ ತರಬೇತಿ, ಟ್ರೈನಿಂಗ್, ಕೋಚಿಂಗ್ ಇವಕ್ಕೆಲ್ಲ ನೀವು ಇನ್ವೆಸ್ಟ್ ಮಾಡಬೇಕು. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅವರೇ ನಿಮಗೆ ಒಂದು ಕಾರ್ಯಾಗಾರವನ್ನು ಆಯೋಜಿಸಿ, ನೀವು ಒಂದು ಶಿಕ್ಷಣವನ್ನು ಯಾವ ರೀತಿ ಪಡಿಬೇಕು, ಈಗಿಂದ ನೀವು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ನಿಮಗೆ ಹೇಳ್ಕೊಡ್ಲಿದ್ದಾರೆ. ಇದು ಒಂದು ರೀತಿ ಮೆಂಟರ್ಶಿಪ್. ಹಾಗಾಗಿ ತುಂಬ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ, ಡೈವರ್ಟ್ ಆಗಬೇಡಿ. ನಾನು ನೋಡ್ತಾ ಇದ್ದೀನಿ ಮಕ್ಕಳಲ್ಲಿ, ಕೆಲವರು ಎಲ್ಲೋ ನೋಡ್ತಾ ಕೂತಿದ್ದಾರೆ, ಕೆಲವರು ಆ ವಿಡಿಯೋ ಇದು ನೋಡ್ತಾ ಇದ್ದಾರೆ, ಕೆಲವರು ಪಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ, ಕೆಲವರು ಇನ್ನೊಂದು ಕಡೆ. ಅಂದರೆ ಇದು ಮೊದಲನೇ ಟೆಸ್ಟೇ. ಇದು ಅಟೆನ್ಷನ್. ನೀವು ಎಷ್ಟು ಫೋಕಸ್ ಮಾಡ್ತೀರಾ, ನೀವು ಯಾವುದರ ಕಡೆ ಗಮನ ಕೊಡ್ತೀರಾ, ಮೊದಲನೇ ಕ್ಲಾಸ್ ಇದು. ಹಾಗಾಗಿ ಬಿ ಅಟೆಂಟಿವ್. ಡೋಂಟ್ ಟೇಕ್ ಇಟ್ ಲೈಟ್ಲಿ. ಬಿ ಸೀರಿಯಸ್. ಏನೋ ಒಂದು ಇವತ್ತು ಕಾರ್ಯಾಗಾರ ಮಾಡಿದ್ದಾರೆ, ನಾವು ಬಂದು ಕುತ್ಕೊಳ್ತೇವೆ, ಏನೋ ಕೇಳ್ತೇವೆ, ಹೋಗ್ತೇವೆ, ಇದು ಮಾಡೋ ಹಾಗಿಲ್ಲ. ಯಾಕಂದರೆ ನಿಮ್ಮ ಟೈಮ್ ಎಷ್ಟು ಇಂಪಾರ್ಟೆಂಟೋ ನಮಗೂ ಅಷ್ಟೇ ಕೆಲಸದ ಒತ್ತಡದ ಮಧ್ಯದಲ್ಲೂ ಸಹ ನಮ್ಮ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಒಂದು ವಿಷಯ, ಸೀಕ್ರೆಟ್ಸ್ ಅಂತೀವಿ ನಾವು, ಟಿಪ್ಸ್ ಅದನ್ನೆಲ್ಲ ಶೇರ್ ಮಾಡೋಲ್ಲ ಯಾರು. ಎಲ್ಲ ಅವರವರೇ ಅದೊಂಥರ ಟ್ರೇಡ್ ಸೀಕ್ರೆಟ್ ಥರ ಎಲ್ಲ ಇಟ್ಬಿಡ್ತಾರೆ.
ಅಂಥದ್ದು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀವಿ ಅಂದರೆ ನೀವು ತುಂಬ ಈ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಬೇಕು. ಹಾಗಾಗಿ ಫಸ್ಟ್ ರಿಕ್ವೆಸ್ಟ್ ಈಸ್ ಬಿ ಅಟೆಂಟಿವ್. ಸರಿಯಾಗಿ ಕೇಳಿಸ್ಕೊಳ್ಬೇಕು. ಮಧ್ಯದಲ್ಲಿ ಮಾತಾಡಬೇಡಿ, ಡಿಸ್ಕಸ್ ಮಾಡಬೇಡಿ. ಹೊರಗಡೆ ಹೋದಾಗ ಡಿಸ್ಕಸ್ ಮಾಡಿ. ಅವರು ಏನು ಹೇಳಿದ್ರು, ಯಾಕೆ ಹೇಳಿದ್ರು, ಅವರು ಹೇಳಿದ್ದು ಸರಿನಾ, ಅದು ನಮಗೆ ಹೇಗೆ ಅನ್ವಯ ಆಗ್ತದೆ, ಅದು ಹೊರಗಡೆ ಹೋದ್ಮೇಲೆ ಡಿಸ್ಕಸ್ ಮಾಡಿ. ಮೊದಲನೇದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಏನು? ವಾಟ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ಸ್? ಅದನ್ನು ತಿಳ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ನೀವು ನಿಮ್ಮ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಬೇಕು. ಶಿಕ್ಷಣ ನಾವೆಲ್ಲ ಓದ್ತಾ ಇರಬೇಕಾದ್ರೆ ಹೇಳೋರು, ಶಿಕ್ಷಣವೇ ಬೇರೆ, ಉದ್ಯೋಗನೇ ಬೇರೆ. ಶಿಕ್ಷಣ ಅಂದರೆ ಏನು? ನಮ್ಮನ್ನು ನಾವು ಅರಿತುಕೊಳ್ಳೋಕ್ಕೆ, ನಮ್ಮನ್ನು ನಾವು ಜ್ಞಾನವರ್ಧನೆ ಮಾಡಿಕೊಳ್ಳಿಕ್ಕೆ, ಸುತ್ತಲಿನ ಪ್ರಪಂಚವನ್ನು ತಿಳಿದುಕೊಳ್ಳಿಕ್ಕೆ, ಸಮಾಜವನ್ನು ಮನುಷ್ಯನ ಒಂದು ಸಂಘಜೀವಿ ಅವನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಸರಿ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಜೀವನವನ್ನು ಒಳ್ಳೆಯ ರೀತಿ ನಡೆಸಲಿಕ್ಕೆ ಶಿಕ್ಷಣ ಅವಶ್ಯ ಅಂತ ನಾವು ತಿಳಿದಿದ್ವಿ. ಅದು ನಿಜನೇ. ಆದರೆ ಈಗ ಶಿಕ್ಷಣ ಅಂದರೆ ಆ ಶಿಕ್ಷಣದಿಂದ ನಮ್ಮ ಜೀವನಕ್ಕೆ ಒಂದು ದಾರಿ ಆಗಬೇಕು, ಒಂದು ಉದ್ಯೋಗ ಬೇಕು. ದಾರಿ ಅಂದರೆ ಏನು? ಒಂದು ಉದ್ಯೋಗ. ನಾವು ಏನು ಶಿಕ್ಷಣ ಪಡಿತೀವೋ ಅದರಿಂದ ನಮಗೆ ಒಂದು ಉದ್ಯೋಗ ಸಿಗಬೇಕು. ಆಗಲೇ ತಾನೇ ನಮ್ಮ ಜೀವನವನ್ನು ನಾವು ಚೆನ್ನಾಗಿ ನಡೆಸಲಿಕ್ಕೆ ಸಾಧ್ಯ. ಇಲ್ಲಿ ಬಂದಿರೋರಲ್ಲಿ ಡಿಗ್ರಿ ಕಂಪ್ಲೀಟ್ ಇನ್ನೂ ಮಾಡಿಲ್ಲ, ಕೆಲವರು ಮಾಡಿರಬಹುದು, ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇರಬಹುದು, ಇನ್ನು ಡಿಗ್ರಿ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಅಂತ ಇರಬಹುದು, ಇನ್ನು 1 ವರ್ಷದಲ್ಲಿ 2 ವರ್ಷದಲ್ಲಿ ನನ್ನ ಪದವಿ ಮುಗಿಯುತ್ತೆ. ಇನ್ನು ಕೆಲವರು PU ಅಲ್ಲಿ ಇನ್ನೂ ಫ್ರೆಶ್ ಆಗಿ ಇರಬಹುದು. ಬಟ್ ಎಲ್ಲರೂ ತಿಳ್ಕೊಳ್ಳಿ, ನನ್ನ ಮುಂದಿನ ಗೋಲೇನು ಬರೀ ಡಿಗ್ರಿ ತೆಗೆದುಕೊಳ್ಳೋದಲ್ಲ, ಒಂದು ಪದವಿಯನ್ನು ತೆಗೆದುಕೊಂಡೆ ಅಂದರೆ ಸಾಧನೆ ಅಲ್ಲ. ಬರೆದಿಟ್ಕೊಳ್ಳಿ, ನಿಮ್ಮ ಶಿಕ್ಷಣದಿಂದ ನೀವು ಪದವಿಯನ್ನು ತೆಗೆದುಕೊಂಡು ನಾನು ಸಾಧನೆ ಮಾಡಿದ್ದೀನಿ ಅಂತ ಓಡಾಡಿದ್ರೆ ನಿಮ್ಮಷ್ಟು ಮೂರ್ಖರು ಯಾರು ಇರೋದಿಲ್ಲ. ಬರೀ ಒಂದು ಪದವಿ, ಸ್ನಾತಕೋತ್ತರ ಪದವಿ ನಿಮ್ಮ ಜೀವನಕ್ಕೆ ಸಾಕಾಗಲ್ಲ. ನೀವು ಸೆಟ್ಲ್ ಅಥವಾ ಒಂದು ಉದ್ಯೋಗ, ಒಂದು ಆತ್ಮನಿರ್ಭರ ಅಥವಾ ತಮ್ಮ ಸ್ವಾವಲಂಬನೆ ಅದನ್ನು ಗುರಿ ಮುಟ್ಲಿಕ್ಕೆ ಆಗಲ್ಲ. ಇದು ಹೇಳಬೇಕಾದ್ರೆ ನಮ್ಮ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೇನೆ. ಡಿಗ್ರಿ ಸಿಕ್ತು, ನಾನು ದೊಡ್ಡ ಸಾಧನೆ ಮಾಡಿಬಿಟ್ಟೆ. ಇನ್ನೂ ಹೇಳ್ತಾರೆ ಕೆಲವರು, ನಾನು ಡಿಗ್ರಿ ಸಿಕ್ಕಿದೆ, ನನಗೆ ನಿರುದ್ಯೋಗಿಗಳು ಅಂತ ಹೇಳ್ತಾ ಓಡಾಡ್ತಾರೆ. ನನಗೆ ಆ ಮಾತು ಕೇಳಿದ್ರೇ ಕೋಪ ಬರ್ತದೆ ಸ್ವಲ್ಪ. ನಿರುದ್ಯೋಗ ಅನ್ನೋದು ನೀವು ಸೃಷ್ಟಿ ಮಾಡಿಕೊಂಡಂತಹ ಒಂದು ಶಬ್ದ. ನಿಜವಾಗ್ಲೂ ಹೇಳಬೇಕು ಅಂದರೆ ಯಾವ ವ್ಯಕ್ತಿ ಈ ಪ್ರಪಂಚದಲ್ಲಿ, ಅದು ಗಂಡು ಆಗಿರಬಹುದು ಹೆಣ್ಣು ಆಗಿರಬಹುದು, ನಿರುದ್ಯೋಗಿಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ನಾನು ನಿರುದ್ಯೋಗಿ ಅಂತ ಅಂದರೆ ನಥಿಂಗ್ ಬಟ್ ದೇ ಆರ್ ಲೇಜಿ, ಸೋಂಬೇರಿಗಳು, ಜೀವನದಲ್ಲಿ ಏನೂ ಮಾಡಲಿಕ್ಕೆ ಆಸಕ್ತಿ ಇಲ್ಲದೆ ಇರೋರು, ಎಲ್ಲವೂ ಸುಲಭವಾಗಿ ಬರಲಿ ಅಂತ ಕೂತಿರೋರು. ಅದು ಬಿಟ್ಟರೆ ಪ್ರಪಂಚದಲ್ಲಿ ನಿರುದ್ಯೋಗಿಗಳು ಅಂತ ಇರೋದಿಲ್ಲ. ಆ ಶಬ್ದವನ್ನು ಮೊದಲು ಡಿಕ್ಷನರಿಯಿಂದ ತೆಗೆದು ಹಾಕಬೇಕು ನೀವು. ಹಿಂದಿನ ಕಾಲದಲ್ಲಿ ಹೇಳೋರು ಏನಂತ, ಉದ್ಯೋಗಂ ತಪ್ಪು ಅಲ್ಲ ಅದು. ಈಗ ಉದ್ಯೋಗಂ ಸ್ತ್ರೀ ಲಕ್ಷಣ ಅಲ್ಲ, ಉದ್ಯೋಗಂ ಸರ್ವರ ಲಕ್ಷಣಂ ಅಲ್ವಾ?
ಮೊದಲು ಹೇಳ್ತಾ ಇದ್ರು ಉದ್ಯೋಗಂ ಪುರುಷ ಲಕ್ಷಣಂ. ಯಾಕೆ ಪುರುಷರಿಗಷ್ಟೇ ಯಾಕೆ ಉದ್ಯೋಗ ಅಲ್ವಾ? ಪ್ರತಿಯೊಬ್ಬರಿಗೂ ಉದ್ಯೋಗ ಬೇಕು. ಉದ್ಯೋಗ ಅಂದರೆ ಸರ್ಕಾರಿ ಕೆಲಸ ಆಗಿರಲೇಬೇಕು ಅಂತೇನು ಇಲ್ಲ, ಯಾವುದಾದ್ರೂ ಆಗಿರಬಹುದು. ಸ್ವಂತ ಉದ್ಯೋಗ ಆಗಿರಬಹುದು, ಸ್ಕಿಲ್ ಡೆವಲಪ್ಮೆಂಟ್ ಆಗಿರಬಹುದು, ಫ್ಯಾಮಿಲಿಯಲ್ಲಿ ಒಂದು ಬಿಸ್ನೆಸ್ ಇದೆ ಅದು ಆಗಿರಬಹುದು, ಯಾವುದೇ ಉದ್ಯಮ ಇರಬಹುದು. ಆದ್ರೂ ನಮ್ಗೆಲ್ಲರಿಗೂ ಏನ್ ಬೇಕು? ಯಾವ ಉದ್ಯೋಗ ಬೇಕು? ಗೌರ್ನಮೆಂಟ್ ಜಾಬ್, ಸರ್ಕಾರಿ ಉದ್ಯೋಗ. ಎಲ್ಲರಿಗೂ ಏನ್ ಬೇಕು? ಸರ್ಕಾರಿ ಉದ್ಯೋಗನೇ ಬೇಕು. ಯಾಕೆ ಸರ್ಕಾರಿ ಉದ್ಯೋಗನೇ ಬೇಕು? ಉತ್ತರ ತುಂಬಾ ಕಾಂಪ್ಲಿಕೇಟೆಡ್. ಸರ್ಕಾರಿ ಉದ್ಯೋಗ ಬೇಕು ಎಲ್ಲರಿಗೂ. ಯಾಕಂದ್ರೆ ಈಗ್ಲೂ ನಮ್ಮ ಸಮಾಜದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಇರ್ತಕ್ಕಂತಹ ಗೌರವ, ಮಾನ್ಯತೆ ಬೇರೆ ಉದ್ಯೋಗಗಳಿಗೆ ಇಲ್ಲ ಅಲ್ವಾ? ಅವನು ವಿದೇಶದಲ್ಲಿ ಅತಿ ದೊಡ್ಡ ಉದ್ಯೋಗದಲ್ಲಿ ಇದ್ರೂ ಸಹ, ಡಾಲರ್ಸಲ್ಲಿ ಅರ್ನ್ ಮಾಡ್ತಾ ಇದ್ರೂ ಸಹ ಜನ ಯಾರನ್ನ ಬಯಸ್ತಾರೆ? ಸರ್ಕಾರಿ ಉದ್ಯೋಗ. ಹುಡುಗರಿಗಂತೂ ಹೆಣ್ಣು ಕೊಡಬೇಕು ಅಂದರೆ ಅವನು ಗೌರ್ಮೆಂಟ್ ಜಾಬಲ್ಲೇ ಇರಬೇಕು, ಆಗ ಮಾತ್ರ ಹುಡುಗ ಜಾಣ. ಅವನು ಗೌರ್ಮೆಂಟ್ ಜಾಬಲ್ಲಿ ಇದ್ದಾನಾ? ಏನಾದರೂ ಆಗಿರಲಿ, FDA ಆಗಿರಲಿ, ಪೊಲೀಸ್ ಆಗಿರಲಿ, ಇನ್ನೊಂದು ಕೆಲಸ ಇರಲಿ, ಸರ್ಕಾರಿ ನೌಕರಿನ ನಮ್ಮ ಮಗಳನ್ನ ಕೊಡ್ತವೆ, ಕಣ್ಣು ಮುಚ್ಕೊಂಡು ಕೊಟ್ಬಿಡ್ತಾರೆ ಅಲ್ಲ? ಇದು ನಮ್ಮ ಸಮಾಜದ ವ್ಯವಸ್ಥೆ. ಇನ್ನು ಹೆಣ್ಮಕ್ಳಿಗೆ, ಅವಳಂತೂ ಒಂದು ಸರ್ಕಾರಿ ನೌಕರಿಯಲ್ಲಿ ಇದ್ದಾಳೆ ಅಂದ್ರೆ ಮುಗಿತು, ಮದುವೆ ಮಾಡೋದು ತುಂಬಾ ಈಸಿ. ಇದು ತಂದೆ ತಾಯಿಗಳ ನಿಲುವು, ನಮ್ಮ ಸಮಾಜದ ನಿಲುವು. ಸರ್ಕಾರಿ ಉದ್ಯೋಗಗಳಿಗೆ ಈಗಲೂ ಸಹ ತುಂಬಾ ಪ್ರಾಮುಖ್ಯತೆ. ಯಾಕೆ? ಸರ್ಕಾರಿ ಉದ್ಯೋಗದಲ್ಲಿ ಇದ್ದರೆ ಅವನಿಗೆ ಪ್ರತಿ ತಿಂಗಳು ವೇತನ ಬರ್ತಾ ಇರುತ್ತೆ, ರಜಾ ತಗೊಳ್ಬಹುದು. ಆಮೇಲೆ ಅವನಿಗೇನಾದರೂ ಅವಳಿಗೇನಾದರೂ ತೊಂದರೆ ಆದರೆ ಅವರ ಮಕ್ಕಳಿಗೆ ಅನುಕಂಪ ಆಧಾರಿತ ಕೆಲಸ ಸಿಗುತ್ತೆ, ಭದ್ರತೆ ಇರ್ತದೆ. ಮೊದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು, ಪೆನ್ಷನ್ ಬರುತ್ತೆ, ಈಗಿಲ್ಲ. ಈಗ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಬದಲಾವಣೆ ಇದೆ, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಅದು ಒಂದು ಬೆನಿಫಿಟ್. ಇನ್ನು ವೈದ್ಯಕೀಯ ಬಿಲ್, ವೆಚ್ಚ ಎಲ್ಲ ಬಿಡಿ, ಒಂದು ಸಮಾಜದಲ್ಲಿರೋ ಗತ್ತೆ ಬೇರೆ. ನನಗೆ ಅವರು ಪರಿಚಯ ಇದ್ದಾರೆ, ಇನ್ಫ್ಲೂಯೆನ್ಸ್ ಆ ಲೆವೆಲ್. ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆ ಜೊತೆಯಲ್ಲಿ ಸಾಮಾಜಿಕ ಭದ್ರತೆಯನ್ನು ಸಹ ಇರುತ್ತೆ, ಗೌರವ ಇರುತ್ತೆ. ಆ ಗೌರವ, ಸನ್ಮಾನ, ಒಂದು ಗುರುತು ಬೇರೆ ಉದ್ಯೋಗಗಳಲ್ಲಿ ಕಮ್ಮಿ. ಹಾಗಾಗಿ ಈಗಲೂ ಸಮಾಜದಲ್ಲಿ ನಮ್ಮ ಮಕ್ಕಳು ಒಂದು ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಅವನ ಜೀವನ ಸೆಟ್ಲ್ ಆಯ್ತಪ್ಪ, ಅವಳ ಜೀವನ ಸಾರ್ಥಕ ಆಯಿತು. ಈ ಭಾವನೆ ನಮ್ಮ ಎಲ್ಲ ಮಧ್ಯಮ ವರ್ಗದ ಜನಗಳಲ್ಲಿ, 90% ಮಧ್ಯಮ ವರ್ಗದ ಜನಗಳೇ, ಅವರಲ್ಲಿ ಇರ್ತಕ್ಕಂತಹ ಅಭಿಪ್ರಾಯ ಸರ್ಕಾರಿ ನೌಕರಿ. ಓಕೆ, ನೀವು ಡಿಸೈಡ್ ಮಾಡಿದ್ದೀರಾ ನಾನು ಏನು ಮಾಡಬೇಕಿದ್ದೀನಿ ಅಂತ? ಮೊದಲು ಸರ್ಕಾರಿ ನೌಕರಿ ಯಾಕೆ ಬೇಕು ಅನ್ನೋದು ಡಿಸೈಡ್ ಆಯಿತು. ನಿಮಗೆ ಬೇಕಾ ಸರ್ಕಾರಿ ನೌಕರಿ? ಎಸ್, ಸಪೋಸ್ ನಿಮಗೆ ಬೇಕು ಅಂದರೆ ಇವತ್ತಿನ ಹಾಲಲ್ಲಿ ಎರಡು ಥರದ ವಿದ್ಯಾರ್ಥಿಗಳು ಕೂತಿರಬಹುದು. ಒಬ್ಬರು, ಇಲ್ಲ ನನಗೆ ಸರ್ಕಾರಿ ನೌಕರಿನೇ ಬೇಕು, ನಾನೇನಾದರೂ ಮಾಡಿ ಒಂದು ಸರ್ಕಾರಿ ನೌಕರಿನ ಗಿಟ್ಟಿಸ್ಕೊಳ್ಬೇಕು ಅಂತ ಬಂದಿರೋರು ಒಬ್ಬರು. ಇನ್ನೊಬ್ಬರು, ಎಲ್ಲ ನೋಡೋಣ, ಬರಿತೀನಿ, ಸಿಕ್ಕರೆ ಸಿಗಲಿ, ಸಿಕ್ಕರೆ ಇದು, ಇಲ್ಲ ಅಂದರೆ ಹೇಗಿದ್ರು ನಮ್ಮ ಅಪ್ಪಾಜಿದು ಹೊಲ ಇದೆ, ಅಂಗಡಿ ಇದೆ, ಬಿಸ್ನೆಸ್ ಇದೆ ಅಂತ ಬಂದಿರೋರು ಇನ್ನೂ ಒಬ್ಬರು. ಇನ್ನೂ ಕೆಲವರು ಬಂದಿದ್ದಾರೆ,
ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ನನ್ನ ಕೈಲಿ ಆಗುತ್ತಾ, ಏನು ಹೇಳ್ತಾರೆ ನೋಡೋಣ ಅಂತ ಕೇಳೋರು ಬಂದಿದ್ದೀರಿ. ಆದರೆ ನಾನು ಹೇಳೋದು ಇಷ್ಟೇ, ನಾವು ಒಂದು ಪದವಿ ಅಥವಾ ಶಿಕ್ಷಣ ಪಡಿಬೇಕಾದ್ರೇ ನಮಗೆ ಗೊತ್ತಿರಬೇಕು ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ. ಯಾಕೆ ಓದ್ತಾ ಇದ್ದೇವೆ, ಏನಕ್ಕೆ ಓದ್ತಾ ಇದ್ದೇವೆ ಪದವಿಯನ್ನು? ಒಂದು ಜಸ್ಟ್ ಡಿಗ್ರಿ ಪಾಸ್ ಆಗಿದ್ದೀನಿ ಅಂತ ಹೇಳ್ಕೊಳ್ಲಿಕ್ಕ, ಅಥವಾ ಒಂದು ಸರ್ಕಾರಿ ಕೆಲಸವನ್ನು ಗಿಟ್ಟಿಸ್ಕೊಳ್ಲಿಕ್ಕ, ಅಥವಾ ನನ್ನದೇ ಆದ ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸ್ಬೇಕಾ? ಯಾವುದಕ್ಕೆ ಮಾಡ್ತಾ ಇದ್ದೀನಿ ನಾನು? ಇದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಇಲ್ಲಿ ಎಷ್ಟೋ ಮಕ್ಕಳು ತಪ್ಪು ಮಾಡಿಬಿಡ್ತಾರೆ. ಏನು ತಪ್ಪು ಮಾಡ್ತಾರೆ? ಆ್ಯಕ್ಚುಲಿ ಅವಳಿಗೆ ಸೈನ್ಸ್ ತಗೊಳ್ಬೇಕು ಅಂತ ಭಾಳ ಇಷ್ಟ ಇರ್ತದೆ. ಹಿನ್ನೆಲೆ ಏನೇ ಇರಲಿ, ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ಎಲ್ಲರೂ ಸಮಾನರು, ಕಾಂಪಿಟೇಷನ್ ಲೆವೆಲ್ ಸೇಮ್. ಹಾಗಾಗಿ ಮೊದಲು ಡಿಸೈಡ್ ಮಾಡಿ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಲಿಕ್ಕೆ ಆಗಿದ್ದೀರಾ? ನಿಮಗೆ ಸರ್ಕಾರಿ ನೌಕರಿ ಬೇಕಾ? ಅದನ್ನು ನಿರ್ಧಾರ ತೆಗೆದುಕೊಂಡಲೇ ಮಾತಾಡಬೇಡಿ ಮಧ್ಯದಲ್ಲಿ. ನೀವು ಹೆಣ್ಮಕ್ಕಳು ಯಾಕೆ ಮಾತಾಡ್ತೀರಾ ಮಧ್ಯದಲ್ಲಿ? ಇಷ್ಟ ಇಲ್ಲ ಅಂದರೆ ನೀವು ನೋಡಿ, ಎಷ್ಟೋ ಜನ ಹೊರಗಡೆ ನಿಂತಿದ್ದಾರೆ. ಇಲ್ಲಿ ಹೊರಗಡೆ ಹೋಗಿ ಮಾತಾಡಿ. ಟೇಕ್ ರೆಸ್ಟ್. ಯು ಆರ್ ಹಿಯರ್ ಫಾರ್ ಸೆಷನ್, ಯು ಹ್ಯಾವ್ ಟು ಬಿ ಸೀರಿಯಸ್. ಲೈಫಲ್ಲೂ ಸೀರಿಯಸ್ ಇರಲ್ಲ, ಒಂದು ಹಾಲಲ್ಲಿ ಸೀರಿಯಸ್ ಆಗಿ ಕುತ್ಕೊಳಲ್ಲ. ಲೈಫಲ್ಲೂ ಅಂತೂ ಅದ್ರ ಬಗ್ಗೆ ಗಮನನೇ ಇಲ್ಲ. ಯಾರೋ ಹಾಕ್ಕೊಟ್ಟಿರೋ ದಾರಿಯಲ್ಲಿ ನಡೀತಾ ಹೋಗ್ತೀರಾ. ತಂದೆ ತಾಯಿಗಳು ಏನು ಹೇಳ್ತೀರಾ ಅದನ್ನೇ ಕೇಳ್ತೀರಾ. ಪುಟ ನೀನು ಇದನ್ನೇ ಕೆಲಸ ಮಾಡು ಅಂದರೆ ಅದೇ ಮಾಡೋದು, ಮದುವೆ ಆಗು ಅಂದರೆ ಮದುವೆ ಆಗೋದು, ಮಕ್ಕಳು ಮಾಡ್ಕೊ ಅಂದರೆ ಮಕ್ಕಳು ಮಾಡ್ಕೊಳೋದು. ಯಾರು ಹೇಳ್ತಾರೋ ಅದೇ ಕೆಲಸ ಮಾಡಿಕೊಂಡು ಇರೋದು ಅಭ್ಯಾಸ ಆಗಿಬಿಟ್ಟಿದೆ ನಿಮಗೆ. ಪ್ಲೀಸ್ ಬಿ ಸೀರಿಯಸ್. ಅದಕ್ಕೆ ನಮ್ಮ ಸಮಾಜ ಈ ರೀತಿ ಇರೋದು. ನಾನು ಹೇಳಲಿಕ್ಕೆ ಹೊರಟಿರೋದು, ಮೊದಲು ಡಿಸಿಷನ್ ನೀವೇನು ತೊಗೊಳ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಾಗಬೇಕು ಅಂತ ಹೇಳಿ, ಇಟ್ ಈಸ್ ಅ ಟಫೆಸ್ಟ್ ಡಿಸಿಷನ್. ಕ್ಯಾಶುವಲ್ ಆಗಿದ್ದರೆ ಬರಲೇಬೇಡಿ. ಇಲ್ಲ ಅದು ನನ್ನ ಕೈಲಿ ಆಗಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ಹಾರ್ಡ್ ವರ್ಕ್ ಮಾಡಲಿಕ್ಕೆ ಆಗಲ್ಲ, ಡೆಡಿಕೇಶನ್ ಮಾಡಲಿಕ್ಕೆ ಆಗಲ್ಲ, ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಆಗಲ್ಲ, ಫೋಕಸ್ ಮಾಡಲಿಕ್ಕೆ ಆಗಲ್ಲ, ದೆನ್ ಯು ಆರ್ ನಾಟ್ ಫಿಟ್ ಟು ಬಿ ಹಿಯರ್. ಒಂದು ಅರ್ಧ ಗಂಟೆ, 1 ಗಂಟೆ ಒಂದು ಮಾತಾಡ್ದಲೇ ಒಂದು ಮನಸ್ಸನ್ನು ನಿಗ್ರಹಿಸಿ ಕುತ್ಕೊಳಕ್ಕಾಗಲ್ಲ ಅಂದರೆ
ನೀವು ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತೀರಾ, 10-12 ಗಂಟೆಗಳ ಕಾಲ ಯಾವ ರೀತಿ ಓದ್ತೀರಾ, ಅಧ್ಯಯನ ಮಾಡ್ತೀರಾ. ಬರೀ ಓದೋದಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ನಾಟ್ ಫಾರ್ ಸ್ಟಡಿ ಬಟ್ ಟು ಅಂಡರ್ಸ್ಟ್ಯಾಂಡ್, ಟು ಅನಲೈಸ್ ಅಂಡ್ ಕಮ್ ಟು ಯುವರ್ ಓನ್ ಡಿಸಿಷನ್ಸ್. ಯು ಹ್ಯಾವ್ ಟು ಡೆಡ್ಯೂಸ್ ಮೆನಿ ಥಿಂಗ್ಸ್ ಫ್ರಮ್ ದಟ್. ಆ ಕೆಪಾಸಿಟಿ, ಮೆಚ್ಯೂರಿಟಿ ಇದ್ರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೀಲ್ಡ್ಗೆ ಬನ್ನಿ. ಇದ್ಯಾವುದೂ ಇರಲಿಲ್ಲ, ಎಲ್ಲರಿಗೂ ಒಂದು ದಾರಿ ಇದೆ. ನಿಮಗೆ ಯಾವುದು ಸೂಟಬಲ್ಲೋ ಆ ದಾರಿಯನ್ನು ಹುಡುಕೊಳ್ಳಿ. ನಾನು ಬರೀ ಮಾತಾಡಿಕೊಂಡು, ಗಾಸಿಪ್ ಮಾಡಿಕೊಂಡು, ರೀಲ್ಸ್ಗಳು ಮಾಡಿಕೊಂಡು, ರೀಲ್ಸ್ ನೋಡಿಕೊಂಡು, ಇನ್ಸ್ಟಾಗ್ರಾಮ್ ನೋಡಿಕೊಂಡು ನನ್ನ ಲೈಫನ್ನು ಲೀಡ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಇದು ಈ ಫೀಲ್ಡು ನಿಮಗೆ ಅಲ್ಲ. ಯಾವಾಗಲೂ ಸಾಧನೆ ಅನ್ನೋದು ಬಹಳ ಕಷ್ಟಕರವಾದ ದಾರಿ, ತುಂಬ ಕಷ್ಟಕರ. ಅದಕ್ಕೆ ನೀವು ತಯಾರಿದ್ದೀರಾ ಮಾನಸಿಕವಾಗಿ? ನಮ್ಮಲ್ಲಿ ನಾವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗುವಾಗ ಹೇಳೋರು, ನಾವು ಒಂದು IAS ಆಫೀಸರ್ ಅಥವಾ UPSC ಕ್ರ್ಯಾಕ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಯಾವತ್ತು ನಾವು ಡಿಸೈಡ್ ಮಾಡಿದ್ದೀವೋ ಆವತ್ತೇ ನಾವು ಅರ್ಧ ಆಗಿದ್ದೀವಿ ಅಂತ. ವಿ ಹ್ಯಾವ್ ಆಲ್ರೆಡಿ ಬಿಕಮ್ ರೀಚ್ಡ್ 50%. ಆ ದಾರಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಅಗೈನ್ ನಿಮ್ಮ ನಿರ್ಧಾರ ಏನು ಅಂತ ಡೈರಿಯಲ್ಲಿ ಬರ್ತ್ಕೊಳ್ಳಿ. ಇವತ್ತು ನಿಜವಾಗ್ಲೂ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕು ಅಂತಿದ್ದೀನಾ, ತಯಾರಾಗಬೇಕು ಅಂತಿದ್ದೀನಾ, ನಿಜವಾಗ್ಲೂ ನನಗೆ ಸರ್ಕಾರಿ ನೌಕರಿ ಬೇಕಿದೆನಾ? ಬರೀ ಸರ್ಕಾರಿ ಕೆಲಸ ಅಷ್ಟೇ ಅಲ್ಲ, ಒಳ್ಳೆಯ ಕೆಲಸ. ಒಳ್ಳೆಯದು ಅಂದ್ರೆ ಏನು? ಒಳ್ಳೆಯದು ಕೆಟ್ಟದ್ದು ಅಂತಿರಲ್ಲ. ಉನ್ನತ ಅಧಿಕಾರ. ಹೇಗೆ? ಸರ್ಕಾರಿ ಕೆಲಸದಲ್ಲಿ ಬಾಟಮ್ ಇಂದ ಹಿಡಿದು ಟಾಪ್ವರೆಗೂ ಬೇರೆ ಬೇರೆ ಹಂತದಲ್ಲಿ ಹೈರಾರ್ಕಿಯಲ್ ಅಂತ ಹೇಳ್ತೀವಿ. ಇವು SDI ಇಂದ ಹಿಡಿದ್ಬಿಟ್ಟು ಮೇಲಿನ ಉನ್ನತ ಅಧಿಕಾರದವರೆಗೂ ಇರ್ತದೆ. ಸೊ ನಾನು ಆಫೀಸರೇ ಆಗಬೇಕು ಅಂತ ಇದ್ದೀನಾ, ಗ್ರೂಪ್ A ಆಫೀಸರೇ ಆಗಬೇಕು ಅಂತ ಇದ್ದೀನಾ? ಟಾಪ್ ಲೆವೆಲಲ್ಲಿ ಗ್ರೂಪ್ A ಆಫೀಸರ್ ಅಂತ ಹೇಳ್ತೇವೆ. ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತಾನೆ ತೆಗೆದುಕೊಳ್ಳೋಣ. ನಾನು ಗ್ರೂಪ್ A ಆಗಬೇಕು ಅಂತ ಇದ್ದೀನಾ ಅಂತನೂ ಡಿಸಿಷನ್ ಇರಬೇಕು. ಯಾಕಂದ್ರೆ ನೀವು ಯಾವಾಗಲೂ ಒಂದು ಬೆಟ್ಟದ ಒಂದು ತುದಿಗೆ ನೀವು ಕನಸನ್ನ ಕಟ್ಟಿದ್ರೆ ಮುಟ್ಟಬೇಕು ಅಂತ ಹೇಳಿ, ಅಟ್ಲೀಸ್ಟ್ ನೀವು ಕೆಳಗಡೆ ಆದರೂ ಎಲ್ಲರೂ ರೀಚ್ ಆಗ್ತೀರ. ನಾನಿಲ್ಲ, ಸ್ವಲ್ಪ ಓದ್ಬಿಟ್ಟು ಹೆಂಗೋ ಒಂದು SD ಆದ್ರೆ ಸಾಕು, ನನಗೆ ಒಂದು ಸಣ್ಣ ಕೆಲಸ ಸಿಕ್ಕರೆ ಸಾಕು, ಹೇಗೋ ಜೀವನ ಮಾಡ್ತೇನೆ, ಇದೆಲ್ಲ ಆಗೋಲ್ಲ. ಮೊದಲು ನಿಮ್ಮಲ್ಲಿ ಮನಸ್ಸಲ್ಲಿ ಇರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಇರ್ತಕ್ಕಂತಹ ಧೋರಣೆಯನ್ನು ಮೊದಲು ಕಿತ್ತು ಹಾಕಿ. ಈಸಿಯಾಗಿ ಹಾಕ್ಬಿಡ್ತದೆ, ಇನ್ಫ್ಲೂಯೆನ್ಷಿಯಲಿ ಹಾಕ್ತದೆ, ಹೇಗೆಗೋ ಹಾಕ್ಬಿಡ್ತದೆ. ನಮ್ಮ ತಂದೆ ಭಾಳ ಇನ್ಫ್ಲೂಯೆನ್ಷಿಯಲ್ ಇದ್ದಾರೆ, ಇವೆಲ್ಲ ನಡೆಯೋದಿಲ್ಲ. ಈಗೆಲ್ಲ ತುಂಬ ಸ್ಟ್ರಿಕ್ಟ್. UPSC, KPSC ಇರ್ಬೋದು, KEA ಇರ್ಬೋದು, ನಿಮ್ಮ ಮೊದಲು ನಾವು ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ಸ್ ಇರಬಹುದು, ಯಾವುದೇ ಎಕ್ಸಾಮ್ಸ್ ಇರಬಹುದು, ಅಥವಾ ಯಾವುದೇ ಇಲಾಖೆಯಿಂದ ಕರಿಬಹುದು. ತುಂಬ ಟಫ್ ಕಾಂಪಿಟೇಷನ್ ಇರ್ತದೆ. ಅದಕ್ಕೆ ಮೊದಲು ನಾನು ತಯಾರಾಗಿದ್ದೀನಾ, ಅದನ್ನು ಅಷ್ಟು ಮಾಡೋ ಶಕ್ತಿ ನನ್ನಲ್ಲಿದ್ದೀನಾ ಅಂತ ನಿಮಗೆ ತಿಳಿದಿದ್ರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ. ಇಲ್ಲ ಅಂದರೆ ಬೇರೇನೂ ನೋಡಬೇಕಾಗ್ತದೆ. ನೀವು ವೆರಿ ಟಫ್. ಇದು ಈಸಿ ಆಗಲ್ಲ. ಯಾರೋ ಹೇಳ್ತಾರೆ, ನಾನಾ ಸುಮ್ಮನೆ ಹೋಗಿ ಬರದೆ ಪಾಸ್ ಆಗಿಬಿಡ್ತು. ಡೋಂಟ್ ಬಿಲೀವ್. ಆ ಥರ ಆಗೋಲ್ಲ. ನಾನು ಸುಮ್ಮನೆ ಹೇಳ್ತಾರವರು, ನಾನಾ ಅತಿ ಬುದ್ಧಿವಂತ ಇದ್ದೆ, ಹೋಗಿ ಬರದೆ ಪಾಸ್ ಆಯಿತು. ತೀರಾ ಆಗಿತ್ತು ಅಂತಲೂ ತಿಳ್ಕೊಳ್ಳಿ. 100ರಲ್ಲಿ 1. ಇನ್ನು 99% ಮಕ್ಕಳು ಡೇ ಆ್ಯಂಡ್ ನೈಟ್ ಹಾರ್ಡ್ ವರ್ಕ್ ಮಾಡ್ತಾರೆ. ಹಾರ್ಡ್ ವರ್ಕ್ ಅಂದರೆ ಏನು? ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ, ಯಾವ ರೀತಿ ಆ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ನಿಮ್ಮ ಥರನೇ ಡಿಗ್ರಿ ಮುಗೀತು, ಕೆಲಸ ಇಲ್ಲ, ಭಯ ಶುರು ಆಯಿತು. ಪೋಸ್ಟ್ ಗ್ರಾಜ್ಯುಯೇಷನ್ ಆಯಿತು, ಕೆಲಸ ಇಲ್ಲ, ಒಳಗಡೆ ಭಯ ಶುರು ಆಯಿತು. ಏನು ಮಾಡಬಹುದು, ನಾನು ಏನು ಮಾಡಬೇಕಿದೆ? ತುಂಬನೇ ಆತಂಕ ಒಳಗಾಗ್ಬಿಡ್ತೇವೆ. ಎಲ್ಲರಿಗೂ ಇದು ಉಂಟಾಗುತ್ತೆ. ತಗೊಳ್ಳಿ, ನಿಮ್ಮ ಮನೆಯಲ್ಲಿ ಎಷ್ಟೇ ರಿಚ್ ಇರಬಹುದು, ನಿಮ್ಮ ತಂದೆ ತಾಯಿಗಳು ಎಷ್ಟೇ ಸಪೋರ್ಟಿವ್ ಆಗಿರಬಹುದು, ಆದರೆ ಪ್ರತಿಯೊಬ್ಬ ಮಗುವಿನಲ್ಲಿ ಈ ಗೊಂದಲ ಉಂಟಾಗ್ತದೆ.
ನಾನು ಅರ್ನ್ ಮಾಡಲಿಲ್ಲ ಅಂದರೆ, ಒಂದು ಜಾಬ್ಗೆ ಸೇರಲಿಲ್ಲ ಅಂದರೆ, ಇನ್ನೊಬ್ಬರ ಮುಂದೆ ಕೈ ಚಾಚೋ ಸ್ಥಿತಿ ಇತ್ತು ಅಂದರೆ ನಮ್ಮ ಜೀವನ ಹೇಗಿರ್ತದೆ ಅಂತ ಹೇಳಿ. ಹಾಗಾಗಿ ನೀವು ತುಂಬ ವೆಲ್ ಟು ಡೂ ಫ್ಯಾಮಿಲಿಯಿಂದ ಬಂದಿದ್ದರೆ ನೀವೆಲ್ಲ ಫಾರ್ಚುನೇಟ್ಸ್. ಆದರೆ ನಮ್ಮ ಸಮಾಜದಲ್ಲಿ 90% ಮಕ್ಕಳು ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್, ಅಂಡರ್ ಪ್ರಿವಿಲೇಜ್ಡ್ ಇದರಿಂದ ಬಂದಿರ್ತಾರೆ, ಕಷ್ಟ ಬಿದ್ದು ಓದ್ತಾರೆ. ಆದರೆ ಅವ್ರಿಗೊಂದು ಕೆಲಸ ಇರಲಿಲ್ಲ ಅಂದರೆ ಅವರ ಸ್ಥಿತಿ ಹೇಗಾಗಬೇಕು? ಹಾಗಾಗಿ ನೀವು ನಿಜವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕು ಅಂತ ಇದ್ದೀರಾ? ಕೈ ಎತ್ತಿ. ತುಂಬ ಸೀರಿಯಸ್ ಇರೋರು ಕೈ ಎತ್ತಿ. ಓಕೆ, ನಾಟ್ ಆಲ್, ಒಂದು 80% ಕೈ ಎತ್ತಿದ್ದೀರಾ. ಹೌದು, ಕೆಲವರು ಇನ್ನೂ ಅಲ್ಲಿ ಎತ್ತಿಲ್ಲ. ಅದರರ್ಥ ಇನ್ನೂ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಲೈಫಲ್ಲಿ ಅಂತ ಹೇಳಿ. ಹೌದಲ್ಲ? ನೋ ಪ್ರಾಬ್ಲಮ್, ಟೇಕ್ ಎ ಡಿಸಿಷನ್. ಇನ್ನು ಬಂದ್ಬಿಡಿ, ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೆಕ್ಸ್ಟ್ ಲೆವೆಲ್. ಇವತ್ತು ಡಿಸಿಷನ್ ಮಾಡಿದ್ದೀರಿ, ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತೇವೆ. ಬ್ರೀಫಾಗಿ ಹೇಳ್ಬಿಡ್ತೀನಿ, ನಮ್ಮ ಭೈರಪ್ಪ ಅವರು ಇನ್ ಡಿಟೈಲ್ ಆಗಿ ಹೇಳ್ತಾರೆ. ನಾನು ಹೋಗೋದಕ್ಕಿಂತ ಮುಂಚೆ ವೆರಿ ಬ್ರೀಫಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ವಿತ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತವೆ. ಈಗೆಲ್ಲ ತುಂಬ ಕೋಚಿಂಗ್ ಸೆಂಟರ್ಸ್, ಆನ್ಲೈನ್ ಕೋಚಿಂಗ್, ಆಫ್ಲೈನ್ ಕೋಚಿಂಗ್, ಲಕ್ಷಗಟ್ಟಲೆ ಫೀಸ್, ಅದು ಎಲ್ಲ ತುಂಬ, ಅದೊಂದು ರೀತಿ ಬಿಸ್ನೆಸ್ಸೇ ಶುರು ಆಗಿಬಿಟ್ಟಿದೆ. ಬಟ್ ಬಿಲೀವ್ ಮೀ, ನಾನು ಲೈಫಲ್ಲಿ ಕೋಚಿಂಗೇ ಹೋಗಲಿಲ್ಲ. ವಿತೌಟ್ ಕೋಚಿಂಗ್ ಹೋಗ್ದಲೇ ಮಾಡಬಹುದಾ? ನಾವು ಸಕ್ಸಸ್ ಆಗಬಹುದಾ? ಆಗಬಹುದು. ಕೋಚಿಂಗ್ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದ್ರೆ ಕೋಚಿಂಗ್ ತಗೊಳ್ಬಹುದು, ತಪ್ಪಿಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ನೀವು ಕೋಚಿಂಗ್ ತಗೊಂಡ್ಬಿಡಿ ಅಂತ ಹೇಳ್ತಾ ಇಲ್ಲ. ಆದರೆ ತಗೊಂಡಲೇನೂ ಪ್ರಿಪೇರ್ ಆಗಬಹುದು. ನೀವು ಅದಕ್ಕೆ ಹಣ ವ್ಯಯಿಸಬೇಕು, ಲಕ್ಷಾನುಗಟ್ಟಲೆ ಎಲ್ಲೋ ಕೋಚಿಂಗ್ ಹೋಗ್ಬೇಕು, ಡೆಲ್ಲಿಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಏನೂ ಇಲ್ಲ. ಹೋದ್ರೆ ಒಳ್ಳೆಯದು, ಆದರೆ ಹೋಗ್ದಲೇನೂ ಪ್ರಿಪೇರ್ ಆಗಬಹುದು. ಆದರೆ ನಿಮ್ಮ ಮನಸ್ಸಲ್ಲಿ ಇರಬೇಕು ಯಾವ ರೀತಿ ಪ್ರಿಪೇರ್ ಆಗಬೇಕು. ಮೊದಲನೇದಾಗಿ ನೀವು ಮಾಡಬೇಕಾಗಿದ್ದು ಕೆಲಸ, ನಿಮ್ಮದು ಒಂದು ಟೈಮ್ ಟೇಬಲ್ ರೆಡಿ ಆಗಬೇಕು. ಯು ಹ್ಯಾವ್ ಟು ಮೇಕ್ ಎ ಸ್ಕೆಡ್ಯೂಲ್. ಏನು ಟೈಮ್ ಟೇಬಲ್? ಈಗ ನೀವಿನ್ನೂ ಡಿಗ್ರಿ ಇದ್ದೀರಿ, ಮುಗಿಸಿಲ್ಲ. ನಾನು ಯಾವ ರೀತಿ ಎಕ್ಸಾಮ್ಸ್ಗೆ ರೆಡಿ ಆಗಬೇಕು, ಯಾವ ಎಕ್ಸಾಮ್ಗೆ ಆಗಬೇಕು. ನ್ಯೂಸ್ ಅಂತ ಇತ್ತು, ಈಗಲೂ ಇದೆ, ಈಗ ಡಿಜಿಟಲ್ ಇದೆ. ಈಗ ಎಂಪ್ಲಾಯ್ಮೆಂಟ್ ನ್ಯೂಸ್ ಓದ್ತಾ ಇದ್ವಿ ನಾವು. ಪ್ರತಿ ವಾರ ಬರೋದು, ಪ್ರತಿ ವಾರ ಅವ್ರು 1 ತಿಂಗಳಿಗೊಮ್ಮೆ, ವೀಕ್ಲಿ 1 ಸರಿ ಬರೋದು. ಅದನ್ನು ಒಳ್ಳೆ ನಮಗೆ ಬೈಬಲ್ ಅದು. ಅವಾಗ ನೋಟಿಫಿಕೇಶನ್ಸ್ ಎಲ್ಲ ಅದರಲ್ಲಿ ಬರೋದು, ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ಸ್. ಅದೇ ರೀತಿ ನಮ್ಮ ಸ್ಟೇಟಲ್ಲಿ ಯಾವುದಾದ್ರೂ ಇದೆ? ಅದು ಯಾಕೆ ಇಲ್ಲ? ಅಲ್ಲ, ಆಯಾ ಇಲಾಖೆಯಿಂದ ಆಗ್ತದೆ, ಕನ್ಸಾಲಿಡೇಟ್ ಆಗಿ ಒಂದು ಸ್ಟೇಟಿಂದ ಒಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಹೇಳಿ, ಒಂದು ಸ್ಟೇಟ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಇದ್ದಿದ್ರೆ ನಮ್ಮ ಮಕ್ಕಳಿಗೆ ಇನ್ನೂ ಸ್ಪೂನ್ ಫೀಡಿಂಗ್ ಚೆನ್ನಾಗಿರೋದು. ಓಕೆ, ಆದರೂ ಪ್ರತಿಯೊಬ್ಬರು ಯಾವ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ ಅದನ್ನು ತಿಳ್ಕೊಳ್ಬೇಕು, ಶೇರ್ ಮಾಡ್ಕೊಳ್ಬೇಕು. ಫಸ್ಟ್ನೇದಾಯ್ತಾ? ಎರಡನೇದು, ಸಿಲೆಬಸ್ ಇಟ್ಕೊಳ್ಬೇಕು. ಪ್ರತಿ ಒಂದು ಎಕ್ಸಾಮ್ಸ್ಗೆ ಏನಿರ್ತದೆ?
ಸಿಲಬಸ್. ಇದನ್ನೆಲ್ಲರೂ ಮಿಸ್ ಮಾಡ್ತಾರೆ. ಯಾವುದೋ ಒಂದು ಗೈಡ್ ಸಿಕ್ತು, ಅಲ್ಲಿ ಯಾರೋ ಒಂದೊಬ್ರು ಬುಕ್ ಮಾರಾಟ ಮಾಡ್ತಾ ಇದ್ರು, ಇನ್ನೊಬ್ರೇನೋ ಒಂದು ಹೇಳಿದ್ರು, ಏನೇನೋ ಓದೋದು ಮಾಡಬಾರ್ದು. ನೀವು ಸಿಲೆಬಸ್ಸನ್ನು ನಿಮ್ಮ ಮನೆಯಲ್ಲಿ ಗೋಡೆ ಮೇಲೆ ಹಚ್ಬಿಡ್ಬೇಕು. ಆ ಸಿಲೆಬಸ್ ವೈಸ್ ಪ್ರಿಪರೇಷನ್ ಶುರು ಮಾಡಬೇಕು. ಆಮೇಲೆ ಆ ಸಿಲೆಬಸ್ಗೆ ಏನೇನು ಮೆಟೀರಿಯಲ್ಸ್ ಬೇಕು ಅನ್ನೋದನ್ನ ನಾವೆಲ್ಲ ಲೈಬ್ರರೀಸ್ಗೆಲ್ಲ ಸುತ್ತುತ್ತಾ ಇದ್ವಿ. ನೀವೆಲ್ಲ ವೆರಿ ಫಾರ್ಚುನೇಟ್ಸ್. ಇಂಟರ್ನೆಟ್ಟಲ್ಲಿ ಇಂಥ ಕಂಟೆಂಟ್ ಇಲ್ಲ ಅಂತ ಇಲ್ಲ, ಅಲ್ಲೂ ಸಿಗುತ್ತೆ. ಮತ್ತು ಲೈಬ್ರರೀಸ್ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಸ್ ಇದೆ, ಅವನ್ನೆಲ್ಲ ಸಿಲೆಬಸ್ಸನ್ನು ರೆಡಿ ಆಗಬೇಕು. ದೆನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೈಮ್ ಟೇಬಲ್. ಎಷ್ಟು ದಿನದ ಗಂಟೆಗಳ ಕಾಲ ಎಷ್ಟು ಡಿಸಿಪ್ಲಿನ್ ಆಗಿ ಎಷ್ಟು ಗಂಟೆ ನೀವು ಅದಕ್ಕೆ ವ್ಯಯ ಮಾಡ್ತೀರಿ. ನಾನಂತೂ ಬೆಳಿಗ್ಗೆ 5 ಗಂಟೆಯಿಂದ ಶುರು ಆದರೆ ರಾತ್ರಿ 11 ಗಂಟೆವರೆಗೂ ಒಂದು ಟೈಮ್ ಟೇಬಲ್ ಇರೋದು. ಮಿನಿಮಮ್ ಕೆಲಸ ಮಾಡ್ತಾನೆ ಮಿನಿಮಮ್ 8 to 10 hours ಟೈಮ್ ತೆಗಿತಾ ಇದ್ವಿ ಪ್ರಿಪರೇಷನ್ಗೆ. ಮಿನಿಮಮ್. ರಜಾ ದಿನಗಳಲ್ಲಿ ಇನ್ನೂ ಜಾಸ್ತಿ. ಇದನ್ನು ಮಾಡ್ತಾ ಇದ್ರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಯಾರು ಮಾಡಲ್ಲೋ ಅವ್ರಿಗೆ ಸಕ್ಸಸ್ ಸ್ವಲ್ಪ ಕಷ್ಟ. ಟೈಮ್ ಮ್ಯಾನೇಜ್ ಈಸ್ ಕ್ರೂಷಿಯಲ್. ನೆಕ್ಸ್ಟ್, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ನೀವು ಕಡ್ಡಾಯವಾಗಿ ನಿಮ್ಮ ಎಲ್ಲ ಸಂತೋಷಗಳನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ಏನು ಸಂತೋಷಗಳು? ಮೂವೀಸ್ ನೋಡ್ತೀರಿ? ಕ್ರಿಕೆಟ್ ನೋಡ್ತೀರಿ ಅಲ್ವಾ? ಬಿಗ್ ಬಾಸ್ ನೋಡ್ತೀರಿ? ನೋಡಲ್ಲ. ಸೀರೀಸ್ ನೋಡ್ತೀರಿ, ವೆಬ್ ಸೀರೀಸ್ ನೋಡ್ತೀರಿ, ನೆಟ್ಫ್ಲಿಕ್ಸ್ ನೋಡ್ತೀರಿ, ಟ್ರಾವೆಲ್ ಮಾಡ್ತಾ ಇದ್ದೀರಿ, ಸುತ್ತುತ್ತಾ ಇದ್ದೀರಿ. ಸ್ವಲ್ಪ ಮನೆ ಫಂಕ್ಷನ್ಗಳು, ಮದುವೆ, ಆ ಫಂಕ್ಷನ್ ಈ ಫಂಕ್ಷನ್, ನಿಮ್ಮ ಎಲ್ಲ ಸಂತೋಷಗಳನ್ನು, ಹಾಬೀಸ್, ನಿಮ್ಮ ಎಲ್ಲ ಸೋಕಾಲ್ಡ್ ಎಲ್ಲನೂ ಒಂದು ಆ ವರ್ಷ ಎಲ್ಲನೂ ನಿಲ್ಲಿಸ್ಬೇಕು. ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿಬಿಡ್ಬೇಕು. ಫ್ರೆಂಡ್ಸ್ ಜೊತೆಲಿ ಹರಟೆ, ಎಲ್ಲನೂ. ಡಿಸಿಪ್ಲಿನ್ಡ್ ಲೈಫ್ ಓನ್ಲಿ ಯೋಗ ಅಥವಾ ಜಿಮ್ಗೆ ಹೋಗೋದು, ಎಕ್ಸಸೈಸ್. ಮತ್ತು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್. ನೋ ಹಾಬೀಸ್, ಬ್ಯಾಡ್ ಹಾಬೀಸ್. ಪಾರ್ಟಿ ಮಾಡೋದು, ಇಲ್ಲಿ ಹೋಗೋದು, ಏನೋ ತಿನ್ನೋದು, ಅದೆಲ್ಲ ಮಾಡಬಾರ್ದು. ಸೊ ಡಿಸಿಪ್ಲಿನ್ಡ್ ವೇ ಆಫ್ ಲೈಫಲ್ಲಿ ಪ್ರಿಪೇರ್ ಆಗಬೇಕು. ನೆಕ್ಸ್ಟ್, ಆ ಟೈಮ್ ಟೇಬಲ್ ಇಟ್ಕೊಂಡು ಪ್ರಿಪೇರ್ ಆಗಿ ಎಕ್ಸಾಮ್ಸನ್ನು ವೆರಿ ಪ್ರೊಫೆಷ್ನಲಿ ಆಗಿ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಏನು ಓದಬೇಕು, ಹೇಗೆ ಓದಬೇಕು, ಎಷ್ಟನ್ನ ಓದಬೇಕು, ಏನೆಲ್ಲ ತಿಳ್ಕೊಳ್ಬೇಕು ಅನ್ನೋದು ನಿಮಗೆ ತಿಳಿತಾ ಹೋಗ್ತದೆ. ಆದರೆ ಇಷ್ಟೆಲ್ಲ ಮಾಡಿದ್ಮೇಲೂ ಎಕ್ಸಾಮ್ ಪಾಸ್ ಆಗ್ತೀವಿ ಅಂತ ಏನೂ ಇರಲ್ಲ. ಅದಕ್ಕೆ ಏನು ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದರೆ ಏನು ದೊಡ್ಡ ತಪ್ಪು ಮಾಡಿಲ್ಲ ನೀವು. ಇನ್ನೂ ಪ್ಲ್ಯಾನ್ ಬಿ ಒಂದನ್ನ ರೆಡಿ ಇಟ್ಕೊಳ್ಬೇಕು. ಇದು ನನ್ನ ಅಭಿಪ್ರಾಯ. ಇದು ಸಿಗಲಿಲ್ಲ, ನಾನು ಇನ್ನೊಂದು ಪ್ಲ್ಯಾನ್ ರೆಡಿ ಆಗಿದೆ. ನಾನು UPSC ಕ್ರ್ಯಾಕ್ ಮಾಡ್ತಿಲ್ಲ, ಇನ್ನೊಂದು ಎಕ್ಸಾಮ್, ನೀಟ್ ಎಕ್ಸಾಮ್ ಮಾಡ್ತೀನಿ, ನಾನಿನ್ನು ಸೈಂಟಿಸ್ಟ್ ಆಗ್ತೇನೆ, ಇಲ್ಲ ರಿಸರ್ಚ್ಗೆ ಹೋಗ್ತೇನೆ, ಇಲ್ಲ ನಾನು ಟೀಚರ್ ಆಗ್ತೇನೆ, ಇಲ್ಲ ಇನ್ನೊಂದು ಪ್ರೊಫೆಷನ್ ಬಿಸ್ನೆಸ್ ಮಾಡ್ತಾನೆ, ಎಂಟ್ರಪ್ರಿನರ್ಶಿಪ್ಗೆ ನಾನು ಪ್ಲ್ಯಾನ್ ಮಾಡ್ತಾನೆ. ಒಂದನ್ನೇ ಇಡಬಾರ್ದು. ಈಗೇನು ಹೋಗ್ಬಿಟ್ಟಿದೆ ಟ್ರೆಂಡ್, ಮಕ್ಕಳಲ್ಲಿ UPSC ಅಂತ ಪ್ರಿಪೇರ್ ಆಗ್ತಾರೆ, IASಗೆ ಅಂತ ಪ್ರಿಪೇರ್ ಆಗ್ತಾರೆ, UPSC ಎಕ್ಸಾಮ್ಸ್ಗೆ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ. ಇನ್ನೂ ಕೆಲವರು ಹೇಳ್ತಾ ಇದ್ರು 6-7 ವರ್ಷನೂ ಓದ್ತಾನೆ ಇರ್ತಾರೆ. ಏನು ಮಾಡ್ತಿದೀಯಾ ಪುಟ್ಟ? ಏನು ಹೇಳ್ತಾರೆ? UPSC ಪ್ರಿಪೇರ್ ಆಗ್ತಾ ಇದೆ. ಇದು ಸರಿನಾ? ಒಂದು ಪ್ರಶ್ನೆ ಮಾಡ್ಕೊಳ್ಬೇಕು. ಯಾಕಂದರೆ ಕರೆಕ್ಟಾಗಿ ಪ್ರಿಪೇರ್ ಆದರೆ ನೀವು ಮೊದಲ 1 ಅಥವಾ 2 ವರ್ಷದಲ್ಲೇ ನೀವು ಪಾಸ್ ಆಗಿಬಿಡ್ತೀರಿ. ಕರೆಕ್ಟಾಗಿ ಆದರೆ ನಿಮಗೆ ಪ್ರತಿ ಸಾರಿ ಗೊತ್ತಾಗ್ತಾ ಹೋಗ್ತಾ ಇರಬೇಕು ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ, ಇನ್ನೂ ಸಾಕಾಗ್ತಾ ಇಲ್ಲ ನಿಮ್ಮ ಪ್ರಿಪರೇಷನ್. ಹಾಗಾಗಿ 10-15 ವರ್ಷಗಳ ಕಾಲ ಬರೀ ಅದನ್ನೇ ಮಾಡ್ತಿರೋದು ಸಾಕಿಲ್ಲ. ಒಂದು 2-3 ವರ್ಷಗಳ ಕಾಲ ಪ್ರಿಪೇರ್ ಆಗಿ, ನಿಮಗೆ ಕೋಚಿಂಗ್ ಬೇಕು ಅಂತಂದರೆ ಕೋಚಿಂಗ್ ಹೋಗಿ, ಅಡಿಷ್ನಲ್ ಮೆಂಟರ್ಶಿಪ್ ಬೇಕು ಅಂದರೆ ಮೆಂಟರ್ಶಿಪ್ ತಗೊಳ್ಳಿ, ಇನ್ನೂ ಮೆಟೀರಿಯಲ್ಸ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ಟಡಿ ಹವರ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. 1 or 2 years ನಿಮಗೆ ಗೊತ್ತಾಗೋಗ್ಬಿಡ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಏನು, ಹೇಗೆ ಕೇಳ್ತಾರೆ, ಹೇಗೆ ಪ್ರಿಪೇರ್ ಆಗಬೇಕು. ಸರಿ, ನಿಮಗೆ ಆಗ್ತಾ ಇಲ್ಲ,
ಒಂದು ಕಡೆ ಕೆಲಸಕ್ಕೆ ಆಲ್ಟರ್ನೇಟಿವ್ ಕೆಲಸ ತಗೊಳ್ಳಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಮತ್ತೆ ಓದ್ತಾ ಹೋಗಿ. ಎಷ್ಟೋ ಜನ IAS ಅಥವಾ UPSC ಕ್ರ್ಯಾಕ್ ಮಾಡೋರು ಕೆಲಸ ಮಾಡ್ತಾನೆ ಓದ್ತಾ ಇರ್ತಾರೆ. ಅವಾಗ ಏನಾಗ್ತದೆ, ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಅಯ್ಯೋ ಈ ಕಡೆ ಬೇರೆ ಕೆಲಸನೂ ಇಲ್ಲ, ಈ ಎಕ್ಸಾಮ್ ಪಾಸೂ ಆಗ್ತಾ ಇಲ್ಲ, ಎರಡೂ ಇಲ್ಲ. ಆಫ್ಟರ್ 30 years, ಆಫ್ಟರ್ ನಿಮಗೆ 30 ಆದ ತಕ್ಷಣ ಈ ಕಡೆ ಎಕ್ಸಾಮು ಪಾಸ್ ಆಗಿರಲ್ಲ, ನಿಮ್ಮ ಅದರ್ ಕರಿಯರ್ನು ಬಿಲ್ಡಪ್ ಮಾಡ್ಕೊಂಡಿರಲ್ಲ. ನಿಮ್ಮ ಯೂತ್, ನಿಮ್ಮ ಯುವ ಶಕ್ತಿಯನ್ನು ಹೀಗೆ ಖರ್ಚಾಗ್ಬಿಟ್ಟಿರ್ತದೆ, ಸಮಯ ಹೋಗ್ಬಿಟ್ಟಿರ್ತದೆ. ಹಾಗಾಗಿ ಸಮಯ ತುಂಬ ಇಂಪಾರ್ಟೆಂಟ್. ಪ್ಲಾನ್ ಈಗಿಂದನೇ ಶುರು ಆಗಲಿ. ನೀವೆಲ್ಲ ಡಿಗ್ರಿಯಲ್ಲಿ ಇದ್ದೀರಾ, ಈಗಿಂದನೇ ಶುರು ಆಗಿ. ಗೊತ್ತಾಯ್ತಾ? ಇಷ್ಟು ಹೇಳ್ತಾ ನಾನು ಬಿಫೋರ್ ಕನ್ಕ್ಲೂಡಿಂಗ್ ನಾನು ಹೇಳಿಬಿಡ್ತೇನೆ, ನಾವು ಪ್ರಿಪೇರ್ ಆಗುವಾಗ ನಮಗೂ ಇದೇ ರೀತಿ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು, ಒಂದು ಆಲ್ಟರ್ನೇಟಿವ್ ಪೋಸ್ಟ್ಗಳು ಏನು ಮಾಡಬೇಕಿದೆ, ಪ್ಲ್ಯಾನ್ B, ಪ್ಲ್ಯಾನ್ C ಇಟ್ಕೊಂಡಿರಬೇಕು. ನೀವು ಇನ್ನೊಬ್ಬರಿಗೆ ಹೊರೆ ಹಾಕ್ದಲ್ಲೇ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕು. ಮೊದಲು ನಿಮ್ಮ ಮನಸ್ಸನ್ನು ನಿಗ್ರಹಿಸ್ಕೊಳ್ಳಿ, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಶಾರ್ಟ್ ಕಟ್ಸ್ ಯಾವುದೂ ಇಲ್ಲ. ಅವನು ಭಾಳ ಬುದ್ಧಿವಂತ ಇದ್ದ, ಪಾಸ್ ಆಗಿದ್ದಾನೆ ಅನ್ನೋ ಒಂದು ಯಾವುದೇ ಉದಾಹರಣೆ ಇಲ್ಲ. ಆದರೆ ಯಾರು ಕಠಿಣ ಪರಿಶ್ರಮ ಮಾಡಿದ್ದಾರೆ, ಯಾರು ತಮ್ಮನ್ನು ತಾವು ಡಿಟರ್ಮಿನೇಷನ್ ತುಂಬ ಹಠ ಮಾಡಿಕೊಂಡು ಇದ್ದಾರೆ, ಪರ್ಸಿವೆರೆನ್ಸ್ ಅಂತೇವೆ, ಏನಾದರೂ ಅದನ್ನು ಬಿಡೋದಿಲ್ಲ, ಅದನ್ನು ಮಾಡೇ ಮಾಡ್ತೀನಿ ಅಂತ ಹಠಕ್ಕೆ ಬೀಳ್ತಾರೆ, ಅವರಿಗೆ ಮಾತ್ರ ಇದು ಸಕ್ಸಸ್ ಆಗುತ್ತೆ. ಇನ್ನು ಯಾವುದು ಡೌಟ್ಸ್ ಬೇಡ, ಸೆಲ್ಫ್ ಡೌಟ್ ಏನೂ ಇಲ್ಲ. ಇದಕ್ಕೆ ಅತೀ ಬುದ್ಧಿವಂತರಾಗಬೇಕಾಗಿಲ್ಲ. ಇನ್ನೊಂದು ಹೇಳಿಬಿಡ್ತೇನೆ, ನೀವು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಟಾಪರ್ಸ್ ಇಲ್ವಾ? ಓಕೆ ಫೈನ್. ಎಷ್ಟೋ ಜನ ಫೇಲ್ ಆಗಿರೋರು ಸಹ UPSC ಕ್ರಾಸ್ ಮಾಡಿದ್ದಾರೆ. PUC ಫೇಲ್ ಆಗಿರೋರು UPSC ಟಾಪರ್ಸ್ ಆಗಿದ್ದಾರೆ ಅಲ್ವಾ? ಹಾಗಾಗಿ ನಿಮ್ಮ ಡಿಗ್ರಿಯಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ, ಹೈಸ್ಕೂಲಲ್ಲಿ ಎಷ್ಟು ಇತ್ತು, PU ಎಷ್ಟು ಇತ್ತು ಬೇಕಾಗಿಲ್ಲ. ನೀವು ಡಿಸೈಡ್ ಮಾಡಿದ್ರಿ ಇವತ್ತು ನಾನು ಕ್ರ್ಯಾಕ್ ಮಾಡಬಹುದು ಅಂದರೆ ಈಗೆಲ್ಲ ಜಾಸ್ತಿ ಸಮಯ ಕೊಡಬೇಕು. 12 to 14 hours ಕೂತ್ಕೊಂಡು ಫೋಕಸ್ ಮಾಡಿ ಓದಬೇಕು, ಸರಿಯಾಗಿ ಓದಬೇಕು. ಅದರಲ್ಲೂ ನ್ಯೂಸ್ ಪೇಪರ್ಸ್ನೇನಂತೀವಿ, ಬೈಬಲ್ಸ್ ಅಂತೇವೆ. ಕನಿಷ್ಠ 4 ನ್ಯೂಸ್ ಪೇಪರ್, ನ್ಯಾಷನಲ್ ಲೆವೆಲ್ ನ್ಯೂಸ್ ಪೇಪರ್, ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ನ ಓದ್ತಾ ಇದ್ವಿ ನಾವು. ಅದಕ್ಕೆ ನಮ್ಮದು ಫಸ್ಟ್ ಅಟೆಂಪ್ಟಲ್ಲೇ, ಫಸ್ಟ್ ಎಕ್ಸಾಮಲ್ಲೇ ನಾವು ಆರಾಮ್ಸ ಪ್ರಿಲಿಮ್ಸ್ ಕ್ರ್ಯಾಕ್ ಆಗೋಯ್ತು, ಮನೆಯಲ್ಲಿ ಕೂತ್ಕೊಂಡು ಓದಿ. ಯಾಕಂದರೆ ಸೆಲ್ಫ್ ಸ್ಟಡಿ ಅನ್ನೋದು ತುಂಬ ಸೆಲ್ಫ್ ಮೋಟಿವೇಶನ್. ಇನ್ನೊಬ್ಬರು ಯಾರೋ ಬಂದು ನಿಮ್ಮನ್ನು ಮೋಟಿವೇಟ್ ಮಾಡಬೇಕು ಅಂತಲೂ ಕನಸು ಕಾಣಬೇಡಿ. ಯಾರಿಗೂ ಅಷ್ಟು ಸಮಯ ಇರಲ್ಲ. ನಿಮ್ಮನ್ನು ನೀವೇ ಸೆಲ್ಫ್ ಮೋಟಿವೇಟ್ ಮಾಡ್ತಾ ಇರಬೇಕು. ಮಾಡ್ಕೋತೀರಲ್ಲ, ಕರೆಕ್ಟಾಗಿ ಓದಬೇಕು, ಸೆಲ್ಫ್ ಮೋಟಿವೇಟ್ ಆಗಬೇಕು, ಒಂದು ಗೋಲ್ ಅಂತ ಇಟ್ಕೊಳ್ಬೇಕು, ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಲೇಸಿನೆಸ್ ಅವ್ರಿಗೆ, ಇನ್ಡಿಸಿಪ್ಲಿನ್ ಇರೋರಿಗೆ, ಡಿಸ್ಟ್ರಾಕ್ಟ್ ಆಗೋರಿಗೆ, ಫೋಕಸ್ ಇಲ್ಲದೆ ಇರೋರಿಗೆ ಇದೆಲ್ಲ ಫೀಲ್ಡೇ ಅಲ್ಲ. ನೀವು ತುಂಬ ಸ್ಯಾಕ್ರಿಫೈಸನ್ನು ಮಾಡಬೇಕಾಗ್ತದೆ, ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಡಿಸೈಡ್ ವಾಟ್ ಯು ವಾಂಟ್. ಸುಮ್ಮನೆ ಮನೆಯಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿ ಅಲ್ಲಿ ಇಲ್ಲಿ ಹೋಗಿ 10 ಕಡೆ ಕೋಚಿಂಗ್ ಹೋಗಿ ಮತ್ತೆ ಮನೆಗೆ ವಾಪಸ್ ಬಂದು ಆಯಿತು ತೀರಾ ಕೋಚಿಂಗ್ ಹೋದ್ರಿ ಅಂತಲೇ ತಿಳ್ಕೊಳ್ಳಿ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಿದ್ರಿ ಅಂತಲೇ ತಿಳ್ಕೊಳ್ಳಿ. ಸಪೋಸ್ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ ಅಂತಲೂ ತಿಳ್ಕೊಳ್ಳಿ, ನಿಮಗೇನೂ ಲಾಸ್ ಆಗಲ್ಲ. ಯಾಕೆ ಗೊತ್ತಾ? ಇನ್ ದ ನೇಮ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ತುಂಬ ತಿಳ್ಕೊಂಬಿಟ್ಟಿರ್ತೀರಿ. UPSC ಪ್ರಿಪೇರ್ ಆದರೆ ಎಷ್ಟೆಲ್ಲ ತಿಳ್ಕೊಳ್ತೀರಿ ಗೊತ್ತಾ? ಇಡೀ ಪ್ರಪಂಚವನ್ನೇ ತಿಳಿದ್ಬಿಟ್ಟಿರ್ತೀರಿ ನೀವು. ಅಷ್ಟೊಂದು ಅಗಾಧ ಜ್ಞಾನ. ಆ ಮೆಟೀರಿಯಲ್ ಓದ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನನಗೆ ಎಷ್ಟು ಗೊತ್ತಿಲ್ಲ ಅಂತ ಹೇಳಿ. ನನಗೆ ಬಿಗಿನಿಂಗಲ್ಲಿ ಎಕ್ಸಾಮ್ಸ್ಗೆ ಮೆಟೀರಿಯಲ್ಸ್ ಎಲ್ಲ ಓದಬೇಕಾದ್ರೆ ಒಂದು ಸಣ್ಣ ಘಟನೆ ಹೇಳ್ತೇನೆ. ಯೂಶಲಿ ಎಲ್ಲರ ಕಡೆ ಹೇಳ್ತಾ ಇರ್ತೀನಿ. ನಾನು ಇನ್ನೂ ಫಸ್ಟ್ ಇಯರ್ BSc ಮುಗಿಸ್ದೆ, MScಗೆ ಜಾಯ್ನ್ ಆದೆ. ಅಷ್ಟರೊಳಗಡೆ ಮದುವೆ ಮಾಡಿಬಿಟ್ರು. ಆಗ ಏನು ಮಾಡಿದೆ, ಮದುವೆ ಆಗಿ ಹೊಸದ್ರಲ್ಲಿ ಗಂಡನ ಮನೆಗೆ ಹೋದೆ. ಇನ್ನೂ MSc ಓದ್ತಾ ಇದ್ದೆ. ಅವರು ಹಳ್ಳಿ ಮನೆ, ತುಂಬ ದೊಡ್ಡ ಹಂಚಿನ ಮನೆ, ತುಂಬ ದೊಡ್ಡದಾಗಿ ಪಲೇಶಲ್ಲಿ ಒಂದು ಕಲ್ಯಾಣ ಮಂಟಪ ಥರ ಇತ್ತು. ಅಡಿಕೆ ಬೆಳೆಗಾರರು. ಆ ಮನೆಯಲ್ಲಿ 4 ರೂಮ್ಸ್ ಇತ್ತು. ಅದರಲ್ಲಿ ಒಂದು ರೂಮ್ ಯಾವಾಗಲೂ ಬೀಗ ಹಾಕಿರೋದು. ನಮ್ಮ ಹಸ್ಬೆಂಡ್ಗೆ ಕೇಳಿದೆ ಏನಿದೆ ಈ ರೂಮಲ್ಲಿ ಅಂತ ಹೇಳಿ.
ಅವ್ರ ಅಮ್ಮನ ಹತ್ರ ಹೋದ್ರು, ಕೀ ತಗೊಂಡು ಬಂದರು. ಆ ಕೀ ಓಪನ್ ಮಾಡಿದ್ರು, ಒಂದು ದೊಡ್ಡ ರೂಮ್. ನೋಡ್ತೇನೆ ಪೈಲ್ಸ್ ಆಫ್ ಬುಕ್ಸ್, ಟ್ರೆಷರ್. ಒಂದು ಕ್ಷಣ ಶಾಕ್ ಆಯಿತು, ಏನಿದು? ಅದಕ್ಕೆ ಅವ್ರು ಹೇಳ್ತಾ ಇದ್ರು, ನಾನು UPSC ಪ್ರಿಪೇರ್ ಆಗ್ತಾ ಇದ್ದೆ, ಬ್ಯಾಂಕ್ ಎಕ್ಸಾಮಲ್ಲಿ ಪಾಸ್ ಆಯಿತು, ಪ್ರೊಬೇಷನರಿ ಆಫೀಸರ್ ಆಯಿತು. ಇವನ್ನೆಲ್ಲ ಎಲ್ಲಿ ಹಾಕ್ಬೋದು ಗೊತ್ತಾಗಲಿಲ್ಲ, ಬ್ಯಾಂಕಲ್ಲಿ ತುಂಬ ಕೆಲಸ, ಅದಕ್ಕೆ ಇದನ್ನೆಲ್ಲ ತಂದು ಇಲ್ಲಿ ಹಾಕಿಬಿಟ್ಟಿದ್ದೇನೆ. ಅವರಮ್ಮ ಆ ಊರಲ್ಲಿ ತುಂಬ ಫೇಮಸ್, ಸಣ್ಣ ಹಳ್ಳಿಯಲ್ಲಿ. ಎಲ್ಲರೂ ಬರೋದು ಅವರಮ್ಮನಿಗೆ ಕೇಳೋದು, ಏನಂತ, ನಿಂಗಮ್ಮ ನಿನ್ನ ಮಗಂದೊಂದು ಪುಸ್ತಕ ಕೊಡು. ನಮ್ಮ ಅತ್ತೆಗೂ ಖುಷಿ, ಪುಸ್ತಕನಾ, ಬಾ ಕೊಡ್ತೀನಿ. ಬೀಗ ತೆಗೆಯೋದು, ಒಂದು ಪುಸ್ತಕ ಕೊಡೋದು. ಅವರು ಆ ಪುಸ್ತಕ ತಗೊಂಡು ಹೋಗೋದು. ಏನಕ್ಕೆ? ಅಲ್ಲೆಲ್ಲ ಕಾರ್ಯಕ್ರಮಗಳಾಗ್ತಾ ಇದ್ವು, ಮದುವೆ ಮುಂಜಿ ಕಾರ್ಯಕ್ರಮಗಳಲ್ಲಿ. ಆ ಮಂಡಕ್ಕಿ ಕೊಡೋರು, ಸ್ನ್ಯಾಕ್ಸ್, ಅದನ್ನು ಮಂಡಕ್ಕಿ ಕೊಡಲಿಕ್ಕೆ ಅರಿಯೋದು, ಅದನ್ನೊಂದು ಸುರುಳಿ ಕಟ್ಟೋದು, ಮಂಡಕ್ಕಿ ಹಾಕೋದು, ಕೊಡೋದು. ಆ ಪುಸ್ತಕಗಳು ಫೇಮಸ್ ಫಾರ್ ಮಂಡಕ್ಕಿ ಕಟ್ಟಲಿಕ್ಕೆ. ಆಗ ನನಗೆ ಶಾಕೆ ಆಗೋಯ್ತು. ಕುತ್ಕೊಂಡು ನೋಡಿದೆ, ಒಂದು ನಿಯರ್ಲಿ ಒಂದು 3,000 to 4,000 5,000 ಬುಕ್ಸ್ ರಿಜಿಸ್ಟರ್ ಇಟ್ಟಿದ್ರು. ಏನು? ಇಂಡಿಯನ್ ಎಕಾನಮಿ, ಇಂಡಿಯನ್ ಹಿಸ್ಟ್ರಿ, ಮಿಡೀವಲ್ ಹಿಸ್ಟ್ರಿ, ಇಂಟರ್ನ್ಯಾಷನಲ್ ಅಫೇರ್ಸು, ಆಮೇಲೆ ಆಟೋಬಯೋಗ್ರಫೀಸು. ಒಂದು ಸೋಷಿಯಾಲಜಿಯಿಂದ ಹಿಡಿದು ಡೀಪ್, ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಲೆವೆಲ್ವರೆಗೂ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ, ಇಂಥ ಒಂದು ಸಬ್ಜೆಕ್ಟ್ ಇಲ್ಲ ಅನ್ನೋಗಿಲ್ಲ. ಅವನ್ನೆಲ್ಲ ತಗೊಂಡೆ ಕಟ್ಕೊಂಡು ನಾನು ಓದ್ತೀನಿ ಅಂತ ಹೇಳಿ ತಗೊಂಡು ಮನೆಗೆ ಹೋದೆ. ಇವರು ಬ್ಯಾಂಕಿಗೆ ಹೋಗೋರು, ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರೋರು. ದೆನ್ ಐ ಸ್ಟಾರ್ಟೆಡ್ ಸ್ಟಡಿಂಗ್ ದೀಸ್ ಬುಕ್ಸ್. ನೋ ಮೂವೀಸ್, ನೋ ಪಾರ್ಕ್, ನೋ ಎಂಜಾಯ್ಮೆಂಟ್. ಓನ್ಲಿ 1 year ಐ ಸ್ಯಾಟ್. 1 year ಇಲ್ಲ, 9 months. ಐ ಕುಡ್ ಈಸಿಲಿ ಕ್ರ್ಯಾಕ್ ಪ್ರಿಲಿಮ್ಸ್, IAS. ಅಂದರೆ ಆವಾಗ ನಮಗೆ ಗೊತ್ತಾಗ್ತಾ ಹೋಯ್ತು, ಅರೆ ಎಷ್ಟೊಂದು ವಿಷಯಗಳಿದೆ ನನಗೆ ಗೊತ್ತಿಲ್ಲ. ಇಯರ್ ಬುಕ್ ಆಫ್, ಅವಾಗ ನಮಗೆ CSRದು ಇಯರ್ ಬುಕ್ಸ್ ಅಂತ ಇರೋದು, ಅವನ್ನೆಲ್ಲ ಓದ್ತಾ ಹೋದರೆ ಎಷ್ಟೊಂದು ನಮಗೆ ಜಿಯಾಲಜಿ, ಎಷ್ಟು ಡೀಪಾಗಿ ಹೋಗ್ತಾನೆ ಸಬ್ಜೆಕ್ಟ್ಗಳು. ಅಂದರೆ ನಮ್ಮ ದೇಶ ಏನು ಅಂತ ನಮಗೆ ನಿಜವಾಗ್ಲೂ ಅರ್ಥ ಆಗಿದ್ದೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಿದ್ರಿಂದ. ನಮ್ಮ ಪ್ರಪಂಚ ಹೇಗಿದೆ ಅಂತ ಗೊತ್ತಾಗಿದ್ದೆ ಅದರಿಂದ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಓದ್ತಾರೆ ಮಕ್ಕಳು, ಅವರ ಜೀವನ ತುಂಬ ಉಜ್ವಲವಾಗಿರ್ತದೆ. ಬಟ್ ಅದಕ್ಕೆ ನೀವು ತಯಾರಾಗಬೇಕು. ದಯವಿಟ್ಟು ನಾನೆಲ್ಲ ಇಲ್ಲಿರೋ ಮಕ್ಕಳಿಗೆ, ಕೆಲವರೆಲ್ಲ ಡಿಸಿಷನ್ ತಗೊಂಡಿಲ್ಲ, ಒಂದ್ಸರಿ ಓದಿ ನೋಡಿ, ಅದನ್ನು ಕಲಿಬೇಕು ಅಂತ ಎಂಜಾಯ್ ಮಾಡಿ. ಪನಿಷ್ಮೆಂಟ್ ಅಲ್ಲ, ಬರ್ಡನ್ ಅಲ್ಲ. ಕೆಲಸ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಆದರೆ ಇಷ್ಟೊಂದು ವಿಷಯಗಳು, ಎಷ್ಟೊಂದು ಡೀಪಾಗಿ ಹೋಗ್ತಾರೆ, ಎಷ್ಟೊಂದು ಅಗಾಧವಾಗಿ ಇದೆ ವಿಷಯ. ತಿಳಿತಾ ಹೋದಂಗೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಇಷ್ಟು ಕಾನ್ಫಿಡೆನ್ಸ್ ಯಾರಿಗೂ ಬರೋದಿಲ್ಲ, ಯಾಕಂದ್ರೆ ನಿಮಗೆ ಎಲ್ಲ ವಿಷಯ ಗೊತ್ತು. ಯಾವ ವಿಷಯ ಆದರೂ ತಗೊಳ್ಳಿ, ಗೊತ್ತಿದೆ ನಿಮಗೆ. ಇಂಟರ್ನ್ಯಾಷನಲ್ ಪಾಲಿಟಿ, ಜಿಯೋ ಪಾಲಿಟಿಕ್ಸ್, ನೀವೊಂದು ರಿಚ್ ಇಂಡಿವಿಜುವಲ್ ಹ್ಯೂಮನ್ ಬೀಯಿಂಗ್ ಆಗ್ತೀರಾ, ನಮ್ಮ ದೇಶದ ನಿಜವಾದ ಅಸೆಟ್ಸ್ ಆಗ್ತೀರಾ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲ ಯುವ ಶಕ್ತಿಗೆ ಒಂದು ಬ್ರೈಟ್ ಫ್ಯೂಚರ್ ನಿಮ್ಮದಾಗಲಿ ಅಂತ ಹೇಳ್ತಾ ತುಂಬ ಸಮಯನ ತೆಗೆದುಕೊಂಡೆ. ಯಾಕಂದರೆ ತುಂಬ ಕಷ್ಟ ಬಿದ್ದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಭೈರಪ್ಪನವರು ಅಷ್ಟೇ ಸಾಧಕರು, ನೋಡಿದ್ರೆ ಖುಷಿ ಆಗ್ತದೆ ಅವರನ್ನು. ಅವರು ನಿಜವಾಗ್ಲೂ ನಿಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾರೆ. ಆ ಸೆಷನ್ ಆದಮೇಲೆ ಇಂಟರಾಕ್ಷನ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಟ್ಕೊಂಡಿರಿ. ಯಾವುದೇ ಸಮಯದಲ್ಲಿ ಆದರೂ ನಿಮಗೆ ಸಹಾಯಕ್ಕೆ ಅವರು ಇರ್ತಾರೆ. ಯಾಕಂದರೆ ನಾವು ಏನು ಪಡೆದಿದ್ದೀವಿ, ನಾವು ಏನು ಕಷ್ಟ ಬಿದ್ದಿದ್ದೀವಿ, ನಾವು ಯಾವ ದಾರಿಯಲ್ಲಿ ಹೋಗಿದ್ದೀವಿ, ಯಾವ ದಾರಿಯಿಂದ ನಮಗೆ ಸಕ್ಸಸ್ ಸಿಕ್ಕಿದೆ, ಆ ಸಕ್ಸಸ್ ಎಲ್ಲ ನಿಮ್ಮದು ಆಗಬೇಕು. ಆದರೆ ನೀವು ತಗೊಂಡಿರೋ ದಾರಿ ಸುಲಭ ಇಲ್ಲ. 10 ಲಕ್ಷ ಜನದಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ? ಬರೀ 1,000, ಅದಕ್ಕಿಂತ ಕಮ್ಮಿ. ಹಾಗಾಗಿ ಕಾಂಪಿಟೇಷನ್ ತುಂಬ ಇದೆ. ನೀವು ಮನಸ್ಸು ಮಾಡಿದ್ರೆ ಅಸಾಧ್ಯ ಅಂತ ಏನೂ ಇಲ್ಲ. ಇವತ್ತೇ ಡಿಸೈಡ್ ಮಾಡಿ ನೀವು ಏನಾಗಬೇಕು ಅಂತ ಇದ್ದೀರಾ ಅಂತ ಹೇಳ್ತಾ ಮತ್ತೊಮ್ಮೆ
ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.